ನೀನು ಯಾರು ಒಳ್ಳೆಯದಕ್ಕೋಸ್ಕರ ಇವೆಲ್ಲ ಮಾಡ್ತಿದ್ಯೋ ಅವರ ತಲೆದಿಂಬಿನ ಕೆಳಗಡೆ ಈ ಮಂತ್ರಿಸಿದ ನಿಂಬೆಹಣ್ಣು ನೀಡಮ್ಮ. ದೇವರು ಒಳ್ಳೆಯದು ಮಾಡ್ತಾನೆ. ತಾಯಿ, ದೊಡ್ಡೇಶ್ಮನ್ರಿಗೆ ಏನು ಆಗ್ಬಾರ್ದು ಅಂತ ನಿನ್ ಸನ್ನಿಧಾನದಿಂದ ತಂದ ನಿಂಬೆ ಹಣ್ಣನ್ನ ಅವ್ರ ಹತ್ರ ಇಡ್ತಿದ್ದೀನಿ. ಅವ್ರಿಗೇನು ತೊಂದರೆ ಆಗದಿರೋ ತರ ನೀನೇ ಅವ್ರನ್ನ ಕಾಪಾಡ್ಬೇಕು ತಾಯಿ. ಏಯ್, ಯಾರದು? ಏಯ್, ನಿಂತ್ಕೋ. ಮೇಡಮ್, ನೀವಾ? ಕಳ್ಳರ ತರ ಈ ದಿನಸಿಗಳನ್ನೆಲ್ಲ ಕತ್ಕೊಂಡು ಹೋಗ್ತಿದ್ದೀರಾ? ಏ ತಾಯಿ, ಸ್ವಲ್ಪ ನಿಧಾನವಾಗಿ ಮಾತಾಡು. ನಮ್ಮ ಕಡೆಯವ್ರೊಬ್ರಿಗೆ ಮೂತ್ರಪಿಂಡದಲ್ಲಿ ಗಡ್ಡೆ ಆಗಿದೆಯಂತೆ, ಅದಕ್ಕೆ ಇದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಮೂತ್ರಪಿಂಡದಲ್ಲಿ ಗಡ್ಡೆ ಆಗಿದ್ರೆ ದ್ರಾಕ್ಷಿ ಗೋಡಂಬಿ ಕೊಡ್ತಾರಾ? ಅಯ್ಯೋ, ಅವ್ರಿಗೆ ತಿನ್ನೋ ಬೈಕೆ ಆಗಿದೆಯಂತೆ, ಅದಕ್ಕೆ ತಗೊಂಡು ಹೋಗ್ತಿದ್ದೀನಿ. ಇದೆಲ್ಲ ನಿನಗೆ ಯಾಕೆ? ನಿನಗೂ ಬೇಕಾದ್ರೆ 1/4 kg ತಗೊಂಡೋಗು, ಯಾರಿಗೂ ಹೇಳ್ಬೇಡ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿದ್ರ ಅಕ್ಕ, ರಾತ್ರಿ ಬಂದು ದ್ರಾಕ್ಷಿ ಗೋಡಂಬಿ ದಿನಸಿನೆಲ್ಲ ಕತ್ಕೊಂಡು ಹೋಗ್ತಿದ್ದಾಳೆ. ಈ ದಿನಸಿ ಕದಿಯೋ ಬುದ್ಧಿ ಅಡಿಗೆಯವ್ರಿಗಲ್ದೆ ಇನ್ಯಾರಿಗ್ ಬರುತ್ತೆ ಹೇಳಿ? ಈ ಅರಸನ ಕೋಟೆಲಿ ಒಂದ್ ಇಲಿ ಬರೋದೇ ಕಷ್ಟ, ಅಂಥದ್ರಲ್ಲಿ ಹುಲಿ ತರ ರಾಜಾರೋಷವಾಗಿ ದಿನಸಿನೆಲ್ಲ ತಗೊಂಡು ಹೋಗ್ತಾ ಇದ್ದಾಳೆ. ಏನ್ ಅನ್ಯಾಯನಕ್ಕ! ಈ ಅನ್ಯಾಯಕ್ಕೆ ನೀವೇ ನ್ಯಾಯ ಹೇಳ್ಬೇಕು. ನ್ಯಾಯ ನೀತಿಗಳ ಬಗ್ಗೆ ಚರ್ಚೆ ಮಾಡೋ ಸಮಯ ಇದಲ್ಲ, ನಾಳೆ ಮಾತಾಡೋಣ. ಇವಾಗ ಇದನ್ನೆಲ್ಲ ತೆಗೆದಿಟ್ಟು ಹೋಗಿ ಮಲ್ಕೊಳ್ಳಿ. ಹೇಗೆ ರಿವರ್ಸ್ ಗೇರಲ್ಲಿ ಗಾಡಿ ಓಡಿಸಿದ್ದು?
ಏನೇ ಮುಖ ನೋಡ್ತಿದ್ಯಾ ಹಾಗೆ? ಅತ್ತೆ, ಇಸ್ ಎವ್ರಿಥಿಂಗ್ ಫೈನ್? ಯಾಕೋ ವಾತಾವರಣ ತುಂಬ ಬ್ಯುಸಿಯಾಗಿದೆ. ನನ್ನನ್ನು ಇಲ್ಲಿ ಕರೆಸಿದ ಕಾರಣ? ನೀನು ನಮ್ಮನೆ ಸೊಸೆಯಾಗೋಳು. ನಮ್ಮನೆಯ ಆಗು ಹೋಗುಗಳ ಪರಿಚಯ ನಿನಗೂ ಆಗಬೇಕಲ್ಲ ಅನುಷ್ಕಾ, ಅದಕ್ಕೆ ಬರಕ್ಕೆ ಹೇಳಿದೆ. ಈಗಲಿಂದಾನೇ ನಿಮ್ಮ ಒಳ ಪ್ರಪಂಚದ ಪರಿಚಯ ಮಾಡಿಸ್ತಾ ಇರೋದು ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಏನು ವಿಷಯ ಹೇಳಿ ಅತ್ತೆ? ರಾತ್ರಿ ನಮ್ಮನೇಲಿ ಕಳ್ಳತನದ ಪ್ರಯತ್ನ ನಡೆದಿದೆ. ಅಕ್ಕ, ಪ್ರಯತ್ನ ಮಾಡಿದ್ ಯಾರು ಅಂತಾನು ಹೇಳ್ಬಿಡಿ ಅಕ್ಕ. ಮಳ್ಳಿ ಮಂಚ ಕಾಲೆಷ್ಟು ಅಂದ್ರೆ 4 ಇತ್ತು, ಅದ್ರಲ್ಲಿ ಒಂದನ್ನ ನಾನು ಅಭ್ಯಾಸ ಮಾಡ್ಬಿಟ್ಟೆ ಅಂತ ಹೇಗ್ ನಿಂತಿದ್ದಾಳ್ ನೋಡಿ. ಅನುಷ್ಕಾ, ನೋಡ್ಕೊಂಡ್ಬಿಡಮ್ಮ, ಸರಿಯಾಗಿ ನೋಡ್ಕೊಂಡ್ಬಿಡು. ಅರಸನ ಕೋಟೆಗೆ ಕನ್ನ ಹಾಕೋಕ್ ಬಂದಿದ್ದ ಜಗತ್ತು ಕಳ್ಳಿ ಇವಳು, ಹತ್ರದಿಂದ ನೋಡ್ಕೋ. ಮೊದ್ಲು ಹೃದಯ ಕದೀತಾಳೆ, ಆಮೇಲೆ ಖಜಾನೆಗೆ ಕೈ ಹಾಕ್ತಾಳೆ. ಕದಿಯೋದ್ ಕದ್ದಿತಾಳೆ, ದಿನಸಿ ಧಾನ್ಯನೆಲ್ಲ ಕದ್ದಿದ್ದಾಳೆ. ಚಿಲ್ರೆ ಬುದ್ಧಿ ಎಲ್ಲಿ ಹೋಗುತ್ತೆ? ಕದ್ದಿದ್ದು ಯಾರು, ರಾತ್ರಿ ಇಲ್ಲಿ ಇದ್ದಿದ್ದು ಯಾರು ಅನ್ನೋದು ನಮ್ಗೆಲ್ರಿಗೂ ಗೊತ್ತಾಗೋ ಸಮಯ ಬಂದಿದೆ. ಅದಕ್ಕೆ ಬೇರೆಯವರ ಸಾಕ್ಷಿ ಬೇಕಾಗಿಲ್ಲ. ಪ್ರೀತು, ಸಿಸಿಟಿವಿ ಫುಟೇಜ್ ಅನ್ನ ಪ್ಲೇ ಮಾಡು. Yes, Mom. ಅಕ್ಕ, ಏನೋ ಟ್ರಾಫಿಕ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಟ್ರಾಫಿಕ್ ಬಾಹುಬಲಿ ಸಿನಿಮಾ ತರ ಎಲ್ಲ ಟ್ರಾಫಿಕ್ ಮಾಡ್ಬಿಟ್ಟಿದಾರಕ್ಕ. ಚಿಕ್ಕಮ್ಮ, ಅದು ಟ್ರಾಫಿಕ್ ಅಲ್ಲ, ಗ್ರಾಫಿಕ್. ಅದೇ ಏನೋ ಮಾಡ್ಬಿಟ್ಟಿದ್ದಾರೆ. ಇದೆಲ್ಲ ಸುಳ್ಳಕ್ಕ, ಇದೆಲ್ಲ ಸುಳ್ಳು. ಸದ್ದು ಪ್ರತ್ಯಕ್ಷವಾಗಿ ಕಂಡದ್ದು ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಸತ್ಯ ಹೇಳು ದಾಮಿನಿ,